ನಾನೊಬ್ಬ ಕುಮಾರಣ್ಣವರ ಪಕ್ಕಾ ಅಭಿಮಾನಿ. ಅವ್ರಿಗೋಸ್ಕರ ನಾವು ಎಂತ ಯಾವುದೇ ತ್ಯಾಗಕ್ಕೂ ನಾನು ಸಿದ್ಧನೇ ಇರ್ತೀನಿ ಸರ್. ಅಣ್ಣ ಇಬ್ರು ಒಗ್ಗಟ್ಟಾಗಿರ್ತೀರ, ಅದ್ರ ಬಗ್ಗೆ ಡೌಟೇ ಬೇಡ. ಬಹಳ ಜನ ಹೇಳ್ತಾರೆ ಇಬ್ರು ಒಂದಾಗಿದ್ದಾರೆ, ಏನ್ ಮಾಡ್ತಾರಲ್ಲ ಏನಾಗ್ತಾರೆ ಅಂತೇಳಿ. ಅದ್ರ ಬಗ್ಗೆ ಯೋಚನೆ ಬೇಡ. ನಾವಿಬ್ರು ಒಂದಾಗಿದ್ದೀವಿ. ನಿಮ್ಮ ಭವಿಷ್ಯಕ್ಕೋಸ್ಕರ ನಮ್ಮ ಪಕ್ಷದ ಹಿತದೃಷ್ಟಿ ಮತ್ತೆ ಕುಮಾರಣ್ಣವರು ಮುಖ್ಯಮಂತ್ರಿಗಳಾಗಬೇಕು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವಿಬ್ರು ಒಂದಾಗಿದ್ದೀವಿ. ಅದರಲ್ಲಿ ಬೇರೆ ಡೌಟೇ ಬೇಡ. ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಇಬ್ಬರು ಒಂದಾಗಿದ್ದೀವಿ. ಅಣ್ಣ ತಮ್ಮಂದಿರ ತರ ಪಕ್ಷವನ್ನ ಕಟ್ತೀವಿ. ನಮ್ಮ ಮುಂದಿನ ಭವಿಷ್ಯ ನಮ್ಮ ಕುಮಾರಣ್ಣವರು, ನಿಖಿಲ್ ಅಣ್ಣವರು. ಕುಮಾರಣ್ಣವರು ಇಲ್ಲಿ ಮುಖ್ಯಮಂತ್ರಿಗಳಾಗಬೇಕು, ನಿಖಿಲ್ ಅವರು ನಮ್ಮ ನಾಯಕರಾಗಬೇಕು. ಅದಕ್ಕೆ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿದ್ದೀನಿ ನಾನು. ಈ ರಾಜ್ಯದ ಭವಿಷ್ಯಕ್ಕೆ ಕುಮಾರಣ್ಣವರ ನಾಯಕತ್ವ ಮುಖ್ಯ. ಅದಕ್ಕೆ ಮಾಲೂರಿನಿಂದ ಒಂದು ಸೀಟನ್ನ ಅವ್ರಿಗೆ ಕೊಡ್ಲೇಬೇಕಂತೇಳಿ ಮನಸ್ಸು ಮಾಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ರೆ ಮುಂದಿನ ದಿನಗಳಲ್ಲಿ ನೀವು ಗೆಲ್ತೀರಿ, ನಾವಿಬ್ರು ಅಧಿಕಾರದಲ್ಲಿ ಇರ್ತೀವಿ. ಯೋಚನೆ ಮಾಡಬೇಡಿ. ಅದಕ್ಕೆ ಕುಮಾರಣ್ಣವ್ರು ಇದ್ದಾರೆ. ಇಬ್ಬರನ್ನು ಅಧಿಕಾರದಲ್ಲಿ, ಕೆಲವರು ನನ್ನ ಜೊತೆಯಲ್ಲಿರೋರು ಇವಾಗ ಏನಾಗೋದು ಅಣ್ಣ ಅವ್ರು ಸೇರ್ಬಿಟ್ರೆ ಏನಾಗ್ತದೆ, ಯಾಕ್ರ ಯೋಚನೆ ಮಾಡ್ತೀರಿ? ನಾವಿದ್ದೀವಲ್ಲ, ಅಧಿಕಾರ ಇಲ್ಲದೆ ಇದ್ರು ನಮ್ಗೆ ಅಣ್ಣ ಅವ್ರು ಇದ್ದಾರೆ. ನಿಖಿಲ್ ಅಣ್ಣವ್ರು ಮುಂದಿನ ನಮ್ಮ ಭವಿಷ್ಯ. ಅವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ, ಅವ್ರು ನಮ್ಮನ್ನ ಕೈ ಬಿಡಲ್ಲ, ನಾವು ನಿಮ್ಮನ್ನ ಕೈ ಬಿಡಲ್ಲ. ಧೈರ್ಯವಾಗಿರಿ ಅಂತ ಹೇಳಿದ್ದೀನಿ. ಯೋಚನೆ ಮಾಡಬೇಡಿ. ಇಬ್ರು ಇಬ್ರು ಸೇರ್ತಾ ಇದೀವಿ. ಏನಪ್ಪಾ ಏನಾಗುತ್ತೆ, ನಾವು ಒಬ್ರು ಏನಾದ್ರೂ ಇನ್ನೊಬ್ರು ಏನಾಗ್ತಾರೋ ಯೋಚನೆ ಮಾಡಬೇಡಿ. ಇಬ್ರು ಅಧಿಕಾರದಲ್ಲಿ ಇರ್ತೀರಿ, ಇಬ್ರು ನಿಮ್ ಕೈಯನ್ನು ಹಿಡಿತೀವಿ, ನಿಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೀವಿ. ನಮ್ಮ ಬೆಂಬಲಕ್ಕೆ ಅಣ್ಣ ಅವರಿದ್ದಾರೆ, ನಿಖಿಲ್ ಅಣ್ಣ ಅವರಿದ್ದಾರೆ, ಅಪ್ಪಾಜಿ ಅವರಿದ್ದಾರೆ.